ಲೋ ಇನ್ನೆಲ್ಲ ಆರ್ಸಕ್ ಕಷ್ಟ ಕಣೋ. ಅಲ್ಲೇನೋ ಮರದ ಬೇರೆ ಬಿದ್ದೈತ್ ನೋಡಲ್ಲಿ. ತುಂಬಾ ಎಕ್ಸೈಟ್ ಆಗ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇದೆ. ವೆರಿ ನೈಸ್. ನಮಸ್ಕಾರ ಫ್ರೆಂಡ್ಸ್. ಸೊ ಇವಾಗ ನಾವು ಕಳ್ಸಾದಲ್ಲಿದ್ದೀವಿ. ಕಳ್ಸಾದಲ್ಲಿ ಈಗ ಟೈಮ್ ಅರೌಂಡ್ 6:30. ಇವಾಗ ಮೇರ್ತಿ ಗುಡ್ಡಕ್ಕೆ ಹೋಗೋಣ ಅಂತ. ಅರೌಂಡ್ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು 6:30 ಅಷ್ಟರಲ್ಲಿ. ಸೊ ಇಲ್ಲ ನಾವು ಹೋಗೋ ಅಷ್ಟರಲ್ಲಿ 7 o'clock ಆಗುತ್ತೆ. ವಿ ಹ್ಯಾವ್ ಟು ಗೋ. ವಿ ಆರ್ ಸೆಟ್ಟಿಂಗ್ ಅಪ್. ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ರೆಡಿಯಾಗಿ ವಿಲ್ ಗೋ. ಸೊ ಇಲ್ಲೊಂದು ಕಡೆ ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಹೆಂಗಿದೆ ಬಾಯ್ಸ್ ತಿಂಡಿ ಎಲ್ಲ? ಆಲ್ಮೋಸ್ಟ್ ಇದು ಬೆಟ್ಟದ ಮೇಲೆ. ಸೊ ಇಂದು ಆಲ್ಮೋಸ್ಟ್ ಇನ್ನೇನು ಪಾರ್ಕಿಂಗ್ ಸ್ಪಾಟಿಗೆ ಬಂದ್ವಿ. ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ. ತಿಂಡಿ ತುಂಬ ಸಖತ್ತಾಗಿತ್ತು. ಬಟ್ ಆದರೆ ಇಲ್ಲಿ ತುಂಬ ಊಟದ್ದೇ ಪ್ರಾಬ್ಲಮ್ಮು, ಎಲ್ಲೂ ಚೆನ್ನಾಗಿರೋದು ಸಿಗೋಲ್ಲ. ಬಟ್ ಇಲ್ಲಂದು ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿಂದ ಒಂದು 45 minutes to 1 hour ಟ್ರೆಕ್ಕಿಂಗ್ ಇರುತ್ತೆ. ಅಲ್ಲೋಡಲ್ಲಿ ಬೆಳಿಗ್ಗೆನೆ ಬಂದಿದ್ರೆ ಇದನ್ನೆಲ್ಲ ಮೇಳೆ ಕೂತ್ಕೊಂಡು ನೋಡ್ಬೋದಾಗಿತ್ತಾ. ಅಲ್ಲೋಡ ಅಲ್ಲಿ ಹೆಂಗಿದೆ ಸೀನು. ಲೋ ಇನ್ನೆಲ್ಲ ಆರ್ಸಕ್ ಕಷ್ಟ ಕಣೋ. ಅಲ್ಲೇನೋ ಮರದ ಬೇರೆ ಬಿದ್ದೈತ್ ನೋಡಲ್ಲಿ. ಸರಿ ಸೊ ಫ್ರೆಂಡ್ಸ್, ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗಾಡಿಗಳಿಗೆ ಇಲ್ಲೆಲ್ಲ ಇದೆ, ಪರ್ಮಿಷನ್ ಇಲ್ಲ. ಬಟ್ ಆದರೂ ನಡ್ಕೊಂಡು ಹೋಗೋ ದಾರಿಲಿ ಗಾಡಿ ಹತ್ತಿಸ್ತಾ ಇದ್ದೀವಿ. ಹಚ್ಚೋ ಹಾಂ, ಬೆಟ್ಟದ ಮೇಲ್ಗಡೆನೆ ಗಾಡಿ ಎತ್ಕೊಂಡು ಹೋಗ್ಬೇಕು ಅಂತ ಅವರು. ಓ
ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಾಯ್ಸು. ಫುಲ್ ನದಿ ಹರಿತಾ ಇದೆ. ಆಯ್ತಾ ಅಷ್ಟೇ. ಪರವಾಗಿಲ್ಲ, ಡಿಫಿಕಲ್ಟಿ ಲೆವೆಲ್ ಒಂದು ಲೆವೆಲಲ್ಲಿ ಹಾರ್ಡಾಗೇ ಇದೆ. ಬಟ್ ಇನ್ನು ಪೀಕಲ್ಲಂತೂ ಇನ್ಕ್ಲೈನ್ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಇಲ್ಲಂತೂ ಲೀಚ್ಗಳು ತುಂಬ ನೋಡಿ. ಯಪ್ಪ, ಒಂದು ಫುಲ್ ಶೂಸ್ ಹತ್ಕೊತಾ ಇದೆ. ಲೀಚ್ಗಳು ತುಂಬ ಇದೆ. ಒಂದೊಂದು ಕಾಲಿಗೂ ಏನಿಲ್ಲ ಅಂದರೂ 7-8 ಲೀಚ್ಗಳು ಫಿಕ್ಸು ಇದೇ ಇರುತ್ತೆ. ಅದಕ್ಕೆಲ್ಲ ಪ್ರಿಪೇರ್ ಆಗೇ ಬಂದ್ಬಿಡಿ ನೀವು. ಡೀಪ್ ಜಂಗಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಆ ನೆಮ್ಮದಿನೇ ಬೇರೆ. ಒಬ್ಬರೇ ನೋಡಿ ಹೆಂಗಿದೆ. ಕರ್ನಾಟಕನೇ ತುಂಬ ಚೆನ್ನಾಗಿದೆ ಕಣ್ರಿ. ಬೇರೆ ಕಡೆಯಿಂದ ನೋಡ್ಕೊಂಬರೋಬಲ್ಲ ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡಿ. ಯಾವಾಗಲೂ ಬೇರೆ ಕಡೆ ಹೋಗಿ ನೋಡೋದು ಬದಲು. ಸುಸ್ತಾಗೋಯ್ತು. ಬಂದಿದ್ದೀವಿ ಏನಾದ್ರು 2 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಟೋಟಲ್ 4 ಕಿಲೋಮೀಟರ್. ಇವಾಗ ಬರೋಷ್ಟರಲ್ಲೇ ಅರ್ಧ ಪ್ರಾಣ ಹೋಯ್ತು. ಬಟ್ ಮೇಲ್ಗಡೆ ಅಷ್ಟೊಂದೆಲ್ಲ ಏನು ಈ ಥರ ಫಾರೆಸ್ಟ್ ಡೆನ್ಸ್ ಫಾರೆಸ್ಟ್ ಇಲ್ಲ. ಒಂದು ಲೆವೆಲ್ಗೆ ಹೋದ್ಮೇಲೆ ಫುಲ್ ಗ್ರಾಸಸ್ ಸಿಗುತ್ತೆ. ಇಲ್ಲ ಅಂತೂ ಲಿಟ್ರಾಗಿ ದಾರಿನೇ ಇಲ್ಲ ಇದು. ಹೆಂಗೋ ಹತ್ತದ್ರಿ. Coming. Oh, huh? ಬಂದ್ವಿ ಕಾಡಿಂದ ಹೊರಗಡೆ ಬರ್ತಾ ಇಲ್ಲ. ಎಲ್ಲ ಯಾವ ಥರ ಹತ್ತಾ ಇದೀವಿ ಅಂದರೆ ಫುಲ್ಲಿ ಇನ್ಕ್ಲೈನ್ಡ್. ಇದನ್ನ ನೆಕ್ಸ್ಟ್ ಲೆವೆಲ್ ಹಾರ್ಡ್ನೆಸ್. ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಫುಲ್ಲು ಜಾಗಕ್ಕೆ ಬಂದಿದ್ದೀವಿ. ಹೈಟಲ್ಲಿದ್ದೀವಿ. ತುಂಬ ಇದ್ದೀವಿ. ಮತ್ತು ಇನ್ನು ಪೀಕಿಗೆ ಇನ್ನೂ 1.5 ಕಿಲೋಮೀಟರ್ ಇದೆ. ಇನ್ನೂ ಆಗ್ತದೆ. ಡೆಡ್ಲಿ ಟಾಸ್ಕ್. ವ್ಯೂ ಮಾತ್ರ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ನೈಸ್. ಆಲ್ಮೋಸ್ಟ್ ಇಲ್ಲೆಲ್ಲ ಇರೋದೆಲ್ಲ ಕ್ಲೌಡ್ಸ್ ಹೈಟ್. ಸರೌಂಡಿಂಗ್ ಇರೋ ಬೆಟ್ಟದಕ್ಕಿಂತ ನಾನು ಇವಾಗಿರೋ ಇದೆ ತುಂಬ ಹೈಟು. ಆ್ಯಂಡ್ ಅಲ್ಲಿರೋದು ಇನ್ನೂ ಹೈಟಲ್ಲಿದೆ. ಅದು ಇನ್ನೂ 2 ಬೆಟ್ಟ ದಾಟಿದ್ರೆ ಹೈಟ್ಗೆ ಹೋಗ್ತೀವಿ. ಆಲ್ರೆಡಿ 2 ಬೆಟ್ಟ ದಾಟ್ಕೊಂಡ್ಬಂದಿದ್ದೀನಿ ನಾನು ಇಲ್ಲಿಂದ. ಬಿನ್
1.5 hour still climbing. ಬಟ್ ತುಂಬ ಕಷ್ಟ ಎಲ್ಲ. ಅಲ್ಲಿ ಕೆಳಗಡೆ ಫಾರೆಸ್ಟ್ ಇದೆಯಲ್ಲ, ಅಲ್ಲಿಂದ ನಡ್ಕೊಂಬಂದಿದೆ, ತುಂಬ ಕಷ್ಟ ಅನ್ಸಿದೆ. ಮನ್ಸ್ ಮೇಡ ಬಂದಾದ್ಮೇಲೆ ಇಟ್ಸ್ ಓನ್ಲಿ ಎಲಿವೇಶನ್. ಬಟ್ ಆ ಎಲಿವೇಶನ್ ಹತ್ತಕ್ಕೂ ಸೂಪ್ ಇರಬೇಕು. ಸಖತ್ತಾಗಿದೆ. ಸೊ ಈ ಥರ ಬೆಟ್ಟ ಹತ್ತಿ ಸಾಯಂಕಾಲದವರೆಗೂ ಇಲ್ಲೇ ಇರೋಣ ಅಂತ ಪ್ಲ್ಯಾನ್ ನಂದು. ಅಟ್ಲೀಸ್ಟ್ ಒಂದು 3 o'clock 4 o'clockವರೆಗೂ ಆದರೂ ಟ್ರೈ ಮಾಡೇ ಮಾಡ್ತೀನಿ ಇಲ್ಲೇ ಇರೋಣ ಅಂತ. ಸೊ ಬಂದ್ವಿ ಪೀಕ್ಗೆ. ಪೀಕ್ ಸಖತ್ತಾಗಿದೆ. ಇಲ್ವೋ? ಸೊ ದಿಸ್ ಇಸ್ ಮೇರತಿ ಗುಡ್ಡ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಪೀಕ್. ಇದು ಫಸ್ಟ್ ಇಸ್ ಮುಳ್ಳಯ್ಯನಗಿರಿ, ಸೆಕೆಂಡ್ ಇದೆ ಬರುತ್ತೆ. ನೈಸ್. ನೋಡಿ, ಲೈಕ್ ಸ್ಕೈಯಲ್ಲಿರೋ ಥರ ಅನಿಸ್ತಾ ಇದೆ. ಸ್ಕೈ ಲೆವೆಲೇ ಇದೆ ಇದು. ಕೆಳಗಡೆಯಿಂದ ನೋಡ್ತಾ ಇದ್ರೆ ಮೇಲ್ಗಡೆ ಫುಲ್ ಪೀಕಲ್ಲಿ ಸ್ಕೈಯೇ ಇರೋದು. ಇದು ಕೆಳಗಡೆಯಿಂದ ಕಾಣಿಸೋದೇ ಇಲ್ಲ. ಬ್ಯೂಟಿ. ಇದು ಇರೋದು ಹೊರನಾಡಲ್ಲಿ. ಅಲ್ಲಿ ಕಾಣಿಸ್ತಾ ಇರೋದೇ ನಿಮಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಲ್ಲಿ ಅದೇ ಅನಿಸುತ್ತೆ. ಹಾಂ, ಅದೇ. ಬಟ್ ನೈಸ್. ತುಂಬ ಎಕ್ಸೈಟ್ ಆಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ವೆರಿ ನೈಸ್. ಓಹ್, ಅಲ್ಲೆಲ್ಲೋ ಬಿಸಿಲು ಬೀಳ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಇಸ್ ವಾವ್. ಇಟ್ ಈಸ್ ದೂರದಲ್ಲೂ ಇಟ್ ಈಸ್ ಗ್ರೀನ್ ಕಾರ್ಪೆಟ್, ನಥಿಂಗ್ ಎಲ್ಸ್. ಇಟ್ ಈಸ್ ಗ್ರೀನ್. ಅಲ್ಲೆಲ್ಲೋ ದೂರದಲ್ಲಿ ಕುದುರೆ ಮುಖ ಕಾಣಿಸುತ್ತೆ ಇಲ್ಲಿಂದ. ಹಾಂ, ಅಲ್ಲಿ ಕಾಣಿಸ್ತಾ ಇದೆ ಆ್ಯಕ್ಚುಯಲ್ ಆಗಿ. ಬಟ್ ಐ ಡೋಂಟ್ ನೋ, ಯು ಕ್ಯಾನ್ ಸಿ ವಾಟ್ ಐ ಕ್ಯಾನ್ ಸಿ. ಮ್ಯಾನ್, ಆ್ಯಕ್ಚುಲಿ ಅಲ್ಲಿಂದನೇ ಕುದುರೆ ಮುಖ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ಸ್ಪ್ರೆಡ್ ಟುವರ್ಡ್ಸ್ ದ್ಯಾಟ್ ವೇ. ವಾವ್. ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಇಟ್ ಈಸ್, ಮ್ಯಾನ್, ಲುಕ್ ಅಟ್ ದ್ಯಾಟ್. ಲುಕ್. ಏನೇ ಇದ್ರೂ ಈ ಜಾಗ ಇಲ್ಲಿದೆ. ಅಲ್ಲಿ ಇರೋದು ಆನೆಗುಡ್ಡ. ಇದು
ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದು. ಆ್ಯಂಡ್ ಈ ಡೈರೆಕ್ಷನಲ್ಲಿದೆ. ನಾನು ಬಂದಿದ್ದು ಇದೇ ವೇಯಿಂದ, ಬಟ್ ಸೂಪರ್ಬ್ ಇಟ್ ಇಸ್. ಟೋಟಲಿ ವರ್ತ್ ಇಟ್. ಲೈಕ್ ಕ್ಯಾಂಟ್ ಎಕ್ಸ್ಪ್ಲೇನ್. 4 ಕಿಲೋಮೀಟರ್ಸ್ ಹತ್ತಿದ್ದು, ಆ್ಯಂಡ್ ಹತ್ತಿದ್ದು ತುಂಬ ಕಷ್ಟ ಇರೋ ಅಂಥ ಒಂದು ದಾರೀಲಿ. ಇಲ್ಲಿಂದ ಬಂದರೆ ವೇರ್ ಯು ಕ್ಯಾನ್ ಸಿ ಇಲ್ಲಿ ಅಲ್ಲಿಂದ ಕೆಳಗಡೆಯಿಂದ ಬರೋದು. ಮುಗೀತು. ಬರ್ತಾ ಅಂತೂ ತುಂಬ ಮಳೆ. ಅಯ್ಯೋ, ಆ ಮಳೇಲಿ ಬಂದಿದ್ದೆ ಇದು. ಇಷ್ಟು ಮಳೆ ಇತ್ತು ಅಂದರೆ ಶೂಸ್ ಒಳಗಡೆ ಎಲ್ಲ ನೀರು ಹೋಗ್ಬೋದು. ನಗೀತಾರೆ ಚೆಲ್ಲಿದೆ ನೀರು ಒಳಗಡೆ. ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್. ಹೋಗಬೇಕು. 4 ಕಿಲೋಮೀಟರ್ಸ್ ಇದೆ. ಲೀಚ್ಗಳು ತುಂಬ ಇದೆ. ಕೇರ್ಫುಲ್. ಓಕೆ, ಫೈನ್ ಗೈಸ್, ಬಾಯ್. ನೆಕ್ಸ್ಟ್ ವಾರ ಸಿಗೋಣ, ಸಿಗ್ತಾನೆ ಇರೋಣ. ಬಾಯ್. ಸಿ ಯು.